ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ 50 ವರ್ಷಗಳ ಆಚರಣೆಯಲ್ಲಿರುವಂಥ ಕನ್ನಡದ ಒಂದು ಹೆಮ್ಮೆಯ ಚಿತ್ರ ಚೋಮನ ದುಡಿ. ಆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ನಾವು ಕೇವಲ ಸ್ಟಾರ್ ನಟರ ಚಿತ್ರಗಳ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಅಥವಾ ಜನಪ್ರಿಯವಾದಂಥ ಚಿತ್ರಗಳ ಬಗ್ಗೆ ಮಾತ್ರ ಅಲ್ಲ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂಥ ವಂಶವೃಕ್ಷ ಚಿತ್ರಕ್ಕೆ 50 ವರ್ಷಗಳಾದಾಗ ಕೂಡ ಒಂದು ಸಂಚಿಕೆಯನ್ನು ಮಾಡಿದ್ವು. ಇವತ್ತು 1975ರಲ್ಲಿ ಒಂದು ಮಹತ್ ಸಾಧನೆಯನ್ನು ಮಾಡಿದಂಥ ಚಿತ್ರ ಚೋಮನ ದುಡಿ. ಆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚೋಮನ ದುಡಿ 1933ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೆ ಶಿವರಾಮ ಕಾರಂತರು ಬರೆದ 104 ಪುಟಗಳ ಒಂದು ಕಾದಂಬರಿ. ಅವತ್ತು ಅಸ್ಪೃಶ್ಯತೆ, ಮತಾಂತರ ಇವೆಲ್ಲ ಯಾವ ರೀತಿಯಲ್ಲಿ ಜಾರಿಯಲ್ಲಿತ್ತು ಅನ್ನೋದನ್ನು ಬಹಳ ಹೃದಯ ಸ್ಪರ್ಶಿಯಾಗಿ ಕಾರಂತರು ಬರೆದಿದ್ದಾರೆ. ಆ ಒಂದು ಕಾದಂಬರಿಯನ್ನು ಚಿತ್ರ ಮಾಡಬೇಕು ಅಂತ BV ಕಾರಂತರು, ಮತ್ತೊಬ್ಬ ಕಾರಂತರು ಹೊರಡ್ತಾರೆ. ಅದು ಅಷ್ಟು ಸುಲಭ ಏನೂ ಆಗಿರಲಿಲ್ಲ. ಯಾಕೆಂದರೆ ಶಿವರಾಮ ಕಾರಂತರು ಮಹಾನ್ ನಿಷ್ಠುರವಾದಿ, ಪ್ರತಿಭೆಯಷ್ಟೇ ನಿಷ್ಠುರತೆ ಇದ್ದಂಥ ಒಬ್ಬ ವ್ಯಕ್ತಿ. ಬಡಪೆಟ್ಟಿಗೆ ಅವರು ತಮ್ಮ ಕಾದಂಬರಿಯ ಹಕ್ಕುಗಳನ್ನು ಯಾರಿಗೂ ಕೊಡ್ತಾ ಇರಲಿಲ್ಲ. ಆದರೆ BV ಕಾರಂತರ ಒಂದು ಸಾಧನೆಯನ್ನು ನೋಡಿ ಅವರಿಗೆ ಚೋಮನ ದುಡಿ ಕೃತಿಯ ಚಲನಚಿತ್ರದ ಅವತರಣಿಕೆಯನ್ನು ತರುವಂಥ ಒಂದು ಹಕ್ಕನ್ನು ಕೊಡ್ತಾರೆ. ಅಸ್ಪೃಶ್ಯರಲ್ಲಿ ಸಹ ಬೇರೆ ಬೇರೆ ವರ್ಗಗಳಿದೆ. ಅದರಲ್ಲಿ ಅತ್ಯಂತ ನಿಮ್ನ ವರ್ಗದ ಒಬ್ಬ ವ್ಯಕ್ತಿ ಚೋಮ. ಆತನ ಹೆಂಡತಿ ತೀರಿ ಹೋಗಿದ್ದಾಳೆ. 5 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಈ ಜಾತಿಯವರ ನೆರಳೂ ಕೂಡ ತಮ್ಮ ಮೇಲೆ ಬೀಳಬಾರದು ಎನ್ನುವಂಥ ವ್ಯವಸ್ಥೆಯ ಮೇಲ್ವರ್ಗದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಚೋಮ ಜೀತದಾಳಾಗಿ ದುಡಿತಾ ಇರ್ತಾನೆ. ಆದರೆ ಪ್ರತಿ ಬಾರಿ ಅವರ ಗದ್ದೆಯಲ್ಲಿ ದುಡಿಯುವಾಗ, ಗದ್ದೆಯನ್ನು ಉಳುವಾಗ, ಎತ್ತುಗಳನ್ನು ಮೇಯಿಸುವಾಗ ಆತನಿಗೆ ನಾನು ಯಾವಾಗ ನನ್ನದೇ ಆದಂಥ ಒಂದು ತುಂಡು ಭೂಮಿಯನ್ನು ಹೊಂದೋದು. ನೋಡಿ, ಜಾತಿ ವ್ಯವಸ್ಥೆ ನಾವು ಮಾಡಿಕೊಂಡಿರೋದು. ದೇವರು ಎಲ್ಲ ಮನುಷ್ಯರನ್ನು ಒಂದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಆಸೆಗಳು ಎಲ್ಲ ಮನುಷ್ಯನಿಗೂ ಪ್ರಕೃತಿ ಸಹಜವಾಗಿಯೇ ಇರುತ್ತೆ. ಅದೇ ರೀತಿಯಲ್ಲಿ ಚೋಮನಿಗೆ ತನ್ನದೇ ಆದಂಥ ಒಂದು ಜಮೀನನ್ನು ಹೊಂದಬೇಕು, ಸಾಯುವುದರೊಳಗೆ ನಾನು ಆ ಜಮೀನನ್ನು ಉಳುಮೆ ಮಾಡಿ ಸಾಯಬೇಕು ಅನ್ನುವಂಥ ಒಂದು ಅದಮ್ಯವಾದ ಬಯಕೆ. ಅದನ್ನೇ ಕನಸು ಕಾಣ್ತಾ ಇರ್ತಾನೆ. ಜೊತೆಗೆ ತನ್ನ ಒಡೆಯನಲ್ಲಿ ಆಗಾಗ ತನ್ನ ಬೇಡಿಕೆಯನ್ನು ಕೂಡ ಮುಂದೆ ಇಡ್ತಾ ಇರ್ತಾನೆ. ಆತ ಅದನ್ನು ಒಂದು ರೀತಿ ಉಡಾಫೆಯಿಂದ ಮಾತನ್ನು ಜಾರಿಸಿ ದೂರದಿಂದಲೇ ಆತನಿಗೆ ಒಂದಿಷ್ಟು ಎಲೆ ಅಡಿಕೆ, ತಂಬಾಕನ್ನು ಎಸೆದು ತನ್ನ ಕೆಲಸ ಮುಗೀತು ಅಂತ ಹೋಗ್ತಾ ಇರ್ತಾನೆ. ತನ್ನ ಕುಟುಂಬದ ಅಗತ್ಯಗಳಿಗಾಗಿ ಸಾಲ ಸೋಲಗಳನ್ನು ಮಾಡಿಕೊಂಡಿದ್ದಂಥ ಚೋಮನಿಗೆ ಒಂದು ಹಂತದಲ್ಲಿ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡ್ರೆ ತನ್ನ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಒಬ್ಬ ವ್ಯಕ್ತಿಯಿಂದ ಗೊತ್ತಾಗುತ್ತೆ. ಒಂದು ಕ್ಷಣ ಚೋಮ ಮನಸ್ಸು ಮಾಡ್ತಾನೆ, ಈ ಕಷ್ಟವನ್ನು ಅನುಭವಿಸೋ ಬದಲು ನಾನು ಮತಾಂತರ ಹೊಂದುತ್ತೀನಿ ಅಂತ. ಆದರೆ ಆತ ನಂಬಿದಂಥ ಪಂಜುರುಳಿಯ ಮುಂದೆ ನಿಂತಾಗ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನಾನು ಯಾವತ್ತೂ ನನ್ನ ಜಾತಿಯನ್ನು, ನನ್ನ ಧರ್ಮವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಆತ ತನ್ನ ಧರ್ಮದಲ್ಲೇ ಉಳಿತಾನೆ. ಆದರೆ ಕುಟುಂಬದ ಸಾಲ ಸೋಲಗಳನ್ನು ತೀರಿಸುವ ಸಲುವಾಗಿ ಆತನ 2 ಬೆಳೆದ ಮಕ್ಕಳು ಚೆನಿಯ ಹಾಗೂ ಗುರುವ, ಅವರಿಬ್ಬರು ಕರಾವಳಿಯಿಂದ ಘಟ್ಟದ ಮೇಲಕ್ಕೆ ಹೋಗ್ತಾರೆ. ಈ ಆಗುಂಬೆಯಿಂದ ಕೆಳಗಿನ ಪ್ರದೇಶ ಕರಾವಳಿ ಪ್ರದೇಶ, ಮೇಲೆ ಮಲೆನಾಡಿನ ಪ್ರದೇಶವನ್ನು ಘಟ್ಟದ ಮೇಲಿನ ಪ್ರದೇಶ ಅಂತ ಕರೀತಾರೆ. ಅಲ್ಲಿ ಕಾಫಿ ಬೆಳೀತಾ ಇದ್ದಿದ್ದರಿಂದಾಗಿ ಆ ಕಾಫಿ ಎಸ್ಟೇಟಿಗೆ ಬೇಕಾದಷ್ಟು ಜನ ಕೂಲಿಕಾರರು ಬೇಕಾಗಿರುತ್ತೆ. ಅದಕ್ಕಾಗಿ ಘಟ್ಟದ ಕೆಳಗಿನಿಂದ ಎಷ್ಟೋ ಜನ ಘಟ್ಟದ ಮೇಲೆ ಬಂದು ಆ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಕೆಲಸವನ್ನು ಅರಸಿ ಚೆನಿಯ ಗುರುವ ಇಬ್ಬರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಮಲೇರಿಯಾದಿಂದಾಗಿ ಒಬ್ಬ ಮಗ ಮರಣ ಹೊಂದುತ್ತಾನೆ. ಮತ್ತೊಬ್ಬ ಮಗ ತನ್ನ ಸವಲತ್ತುಗಳ ಸಲುವಾಗಿ ಕ್ರಿಶ್ಚಿಯನ್ ಹುಡುಗಿಯೊಬ್ಬಳನ್ನು ಮದುವೆ ಆಗ್ತಾನೆ. ಹೀಗಾಗಿ ಚೋಮನ ಕುಟುಂಬದಲ್ಲಿ ಒಂದು ರೀತಿ ಬಿರುಗಾಳಿ ಬೀಸುತ್ತೆ. ಇತ್ತ ವಯಸ್ಸಿಗೆ ಬಂದ ಬೆಳ್ಳಿಯನ್ನು ಮನುವೇಲ ಎನ್ನುವ ಒಬ್ಬ ಎಸ್ಟೇಟಿನ ಗುಮಾಸ್ತ ತನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ವಯೋಸಹಜವಾಗಿ ಬೆಳ್ಳಿ ಕೂಡ ಆತನ ಆಕರ್ಷಣೆಗೆ ಒಳಗಾಗ್ತಾಳೆ. ಈ ಮಧ್ಯದಲ್ಲಿ ಎಸ್ಟೇಟಿನ ಮಾಲೀಕನೊಬ್ಬನಿಂದ ಚೋಮನ ಮಗಳು ಬೆಳ್ಳಿಯ ಮೇಲೆ ಅತ್ಯಾಚಾರವಾಗುತ್ತೆ. ಜೊತೆಗೆ ಒಂದು ಹಂತದಲ್ಲಿ ಬೆಳ್ಳಿ ಹಾಗೂ ಆ ಎಸ್ಟೇಟಿನ ಗುಮಾಸ್ತ ಮನುವೇಲ ಏಕಾಂತದಲ್ಲಿರುವ ಸನ್ನಿವೇಶವನ್ನು ನೋಡಿ ಚೋಮನಿಗೆ ಹೃದಯ ಒಡೆದು ಹೋಗುತ್ತೆ. ಆತ ಆಕೆಯನ್ನು ಮನೆಯಿಂದ ಹೊರಗೆ ದಬ್ಬುತ್ತಾನೆ. ಮುಂದೆ ಚೋಮನ ಪುಟ್ಟ ಮಗನೊಬ್ಬ ನೀರಿನ ಪ್ರವಾಹಕ್ಕೆ ಸಿಲುಕಿ ನದಿಯಲ್ಲಿ ತೇಲಿ ಹೋಗ್ತಾ ಇರುವಾಗ ಆತ ಕೆಳಜಾತಿಯವನು ಅನ್ನುವ ಕಾರಣಕ್ಕೆ ಯಾರೂ ಆತನನ್ನು ಉಳಿಸೋದಕ್ಕೆ ಮುಂದಾಗೋದಿಲ್ಲ. ಆತ ಸಾವಿಗೀಡಾಗ್ತಾನೆ. ಅಂದರೆ ಚೋಮನ ಜೀವನದಲ್ಲಿ ಬರೀ ದುಃಖಗಳೇ, ಸಂಕಟಗಳೇ ಎದುರಾಗ್ತಾ ಇರ್ತವೆ. ಈ ಹಂತದಲ್ಲಿ ಆತ ನೆಮ್ಮದಿಯನ್ನು ಕಂಡುಕೋತಾ ಇದ್ದಿದ್ದು ಪಂಜುರುಳಿಯನ್ನು
ಆರಾಧಿಸುವ ಮೂಲಕ, ಜೊತೆಗೆ ತನ್ನ ಮದ್ಯ ವ್ಯಸನ ಹಾಗೂ ತನ್ನದೇ ಆದಂಥ ಒಂದು ಸಂಗಾತಿ ದುಡಿಯನ್ನು ಬಾರಿಸುವ ಮೂಲಕ, ದುಡಿ ಅಂದರೆ ಒಂದು ಚರ್ಮವಾದ್ಯ, ಕರಾವಳಿ ಪ್ರದೇಶದಲ್ಲಿ ಬಳಕೆಯಲ್ಲಿರುವಂಥ ವಾದ್ಯ, ಅದನ್ನು ನುಡಿಸ್ತಾ ಇದ್ದರೆ ಚೋಮನಿಗೆ ತನ್ನ ದುಃಖ ಎಲ್ಲ ಮರೀತಾ ಇರುತ್ತೆ. ತನ್ನ ಬೆಳೆದ 2 ಮಕ್ಕಳನ್ನು ಕಳ್ಕೊಂಡು ತನ್ನ ಮಗಳೇ ತನಗೆ ದ್ರೋಹ ಮಾಡಿದ್ಲು ಅಂತ ನೋವಿನಿಂದ ಒಬ್ಬ ಪುಟ್ಟ ಮಗನನ್ನು ಕೂಡ ನೀರಿಗೆ ಆಹುತಿ ಮಾಡಿದ ಮೇಲೆ ತನಗೆ ಇನ್ನು ಯಾವುದೇ ಒಂದು ಸ್ವಂತ ಜಮೀನು ಸಿಗೋದಿಲ್ಲ ಎನ್ನುವ ಒಂದು ನಿರಾಶೆಯಿಂದ ಚೋಮ ತನ್ನ ದುಡಿಯನ್ನು ನುಡಿಸ್ತಾ ತನ್ನ ಗುಡಿಸಲಲ್ಲಿಯೇ ಹಸು ನೀಗುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ. ಹಿಂದೊಮ್ಮೆ ನಮ್ಮ ವಾಹಿನಿಯಲ್ಲಿ ಈ ಪುಸ್ತಕ ಓದಿ ಎನ್ನುವ ಸರಣಿಯಲ್ಲಿ 2ನೆಯ ಸಂಚಿಕೆಯಾಗಿ ಈ ಚೋಮನ ದುಡಿ ಕೃತಿಯನ್ನು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಈಗ ಈ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಹೇಳುವ ಸಲುವಾಗಿ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಂಥದ್ದೊಂದು ಅದ್ಭುತವಾದ ಕಥೆಯನ್ನು ಬಿ.ವಿ. ಕಾರಂತರು ಅಷ್ಟೇ ಅದ್ಭುತವಾಗಿ ತೆರೆಯ ಮೇಲೆ ತಂದಿದ್ದಾರೆ. ಆ ಚೋಮನ ಪಾತ್ರಕ್ಕೆ ಅವರು ಆರಿಸ್ಕೊಂಡಿದ್ದು ಅದೇ ಮೊದಲ ಬಾರಿಗೆ ಕ್ಯಾಮರಾ ಎದುರಿಸಿದಂಥ ಹಿರಿಯ ಕಲಾವಿದರಾದ ಎಂ.ವಿ. ವಾಸುದೇವರಾವ್ ಅವರನ್ನು. ಅದುವರೆಗೂ ಎಂ.ವಿ. ವಾಸುದೇವರಾವ್ ಅವರನ್ನು ಹೆಚ್ಚಿನ ಕನ್ನಡಿಗರು ಅರಿತಿರಲಿಲ್ಲ. ಆದರೆ ಅವರೂ ಕೂಡ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದು. ರಾಜಕುಮಾರ್, ಬಿ.ವಿ. ಕಾರಂತ್, ಜಿ.ವಿ. ಅಯ್ಯರ್ ಹಾಗೂ ವಾಸುದೇವರಾಯರು ಒಟ್ಟಿಗೆ ಗುಬ್ಬಿ ಕಂಪನಿಯಲ್ಲಿ ಇದ್ದಂಥ ಒಂದು ಕಾಲಮಾನ ಕೂಡ ಇತ್ತು. ಅಲ್ಲಿ ವಾಸುದೇವರಾಯರನ್ನು ಬೇಬಿಗಳು ಅಂತ ಕರೀತಾ ಇದ್ದರು. ವಾಸುದೇವರಾಯರು ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಜೀವಿಸಿದ್ದಾರೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಲನಚಿತ್ರ ನಾಯಕರೊಬ್ಬರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡಮಾಡುವ ಶ್ರೇಷ್ಠ ನಟ ಪ್ರಶಸ್ತಿ ಆ ವರ್ಷ ಚೋಮನ ಪಾತ್ರಧಾರಿ ವಾಸುದೇವರಾಯರಿಗೆ ಒಲಿದು ಬರುತ್ತೆ. 1967ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ನಾಯಕರಿಗೆ ಪ್ರಶಸ್ತಿ ಕೊಡುವಂಥ ಪರಿಪಾಠ ಆರಂಭ ಆಗಿದ್ದರೂ ಮೊದಲ ಬಾರಿಗೆ ಕನ್ನಡಕ್ಕೆ ಆ ಗೌರವವನ್ನು ತಂದುಕೊಟ್ಟವರು ವಾಸುದೇವರಾಯರು ಹಾಗೂ ಅವರಿಂದ ಅಂಥ ಅಭಿನಯವನ್ನು ತೆಗೆಸಿದವರು ಬಿ.ವಿ. ಕಾರಂತ್ ಅವರು. ಬಿ.ವಿ. ಕಾರಂತ್ ಅವರ ಬಗ್ಗೆ ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ವೃತ್ತಿ ರಂಗಭೂಮಿಯಲ್ಲಿದ್ದು ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿ ಸ್ವತಃ ಸಂಗೀತ ನಿರ್ದೇಶಕರು ಆಗಿದ್ದ ಬಿ.ವಿ. ಕಾರಂತರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನೂ ಮಾಡಿದ್ದಾರೆ. ಜೊತೆಗೆ ಅವರು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ ಏಕೈಕ ಚಿತ್ರ ಇದು. ಹಿಂದೆ ಮಾಡಿರಲಿಲ್ಲ, ಮುಂದೆ ಮಾಡಲಿಲ್ಲ. ಈ ಒಂದು ಚಿತ್ರದಲ್ಲೇ ಅದ್ಭುತವಾದ ಸಾಧನೆಯನ್ನು ಮಾಡಿದ್ರು. ಕನ್ನಡಕ್ಕೆ 2ನೆಯ ಬಾರಿಗೆ ಸ್ವರ್ಣಕಮಲ ಪ್ರಶಸ್ತಿ ಬರುತ್ತೆ, ಶ್ರೇಷ್ಠ ಚಿತ್ರ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿ. ಮೊದಲ ಬಾರಿ 1970ರಲ್ಲಿ ಸಂಸ್ಕಾರ ಚಿತ್ರಕ್ಕೆ ಬಂದಿತ್ತು. ಇದಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಶಿವರಾಮ ಕಾರಂತರಿಗೆ ಶ್ರೇಷ್ಠ ಕಥೆ ವಿಭಾಗದಲ್ಲಿ ಕೂಡ ಪ್ರಶಸ್ತಿ ಬರುತ್ತೆ. ನೋಡಿ, ಶ್ರೇಷ್ಠ ಚಿತ್ರ, ಶ್ರೇಷ್ಠ ಕಥೆ ಹಾಗೂ ಶ್ರೇಷ್ಠ ನಟ, ಈ 3 ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ಕೂಡ ಈ ಚಿತ್ರ ಗಳಿಸುತ್ತೆ. ಇದಲ್ಲದೆ ಶ್ರೇಷ್ಠ ಧ್ವನಿಗ್ರಹಣ ಹಾಗೂ ಚಿತ್ರಕಥೆಗಾಗಿ ಶಿವರಾಮ ಕಾರಂತರಿಗೆ, ಜೊತೆಗೆ ಅಭಿನಯಕ್ಕಾಗಿ ಪದ್ಮಾ ಕುಮಟ ಅವರಿಗೂ ಕೂಡ ರಾಜ್ಯ ಪ್ರಶಸ್ತಿ ಲಭ್ಯವಾಗುತ್ತೆ. ಬಿ.ವಿ. ಕಾರಂತರು ಹವ್ಯಾಸಿ ರಂಗಭೂಮಿಯಲ್ಲಿ ಬೆಂಗಳೂರು ನಗರ ಕಲಾವಿದರು ಬೆನಕ ಎನ್ನುವ ಒಂದು ತಂಡವನ್ನು ಕಟ್ಟಿ ಸತ್ತವರ ನೆರಳು, ಹಯವದನ ಹೀಗೆ ಅನೇಕ ಅದ್ಭುತ ನಾಟಕಗಳನ್ನು ಕನ್ನಡ ರಂಗಭೂಮಿಗೆ ಕೊಟ್ಟಂಥವರು. ಆ ಬೆನಕ ತಂಡದ ಅನೇಕ ಸದಸ್ಯರು ಈ ಚಿತ್ರದಲ್ಲಿ ಸಹ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಗುರುವಾಚನೀಯರಾಗಿ ಸುಂದರ್ರಾಜ್ ಹಾಗೂ ಜಯರಾಜ್ ಅವರು, ಇನ್ನು ನಾಗಾಭರಣ ಅವರು ಈ ಚಿತ್ರದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಬಿ.ವಿ. ಕಾರಂತರಿಗೆ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿಯವರು ಕೆಲಸ ಮಾಡಿದ್ದಾರೆ. ಸಂಗೀತ ವಿಭಾಗದಲ್ಲಿ ಬಿ.ವಿ. ಕಾರಂತರಿಗೆ ಸಹಾಯಕರಾಗಿ ಎಲ್ ವೈದ್ಯನಾಥನ್ ಅವರು ಕೆಲಸ ಮಾಡಿದ್ದಾರೆ. ಇನ್ನು ಈ ಚಿತ್ರದ ಹಿನ್ನೆಲೆ ಗಾಯಕರಾಗಿ ಜಿ.ಕೆ. ವೆಂಕಟೇಶ್ ಹಾಗೂ ಬಿ.ಕೆ. ಸುಮಿತ್ರಾ ಅವರು ಕೆಲಸ ಮಾಡಿದ್ದಾರೆ. 1970ರಲ್ಲಿ ಕನ್ನಡದ ಹೊಸ ಅಲೆಯ ಚಿತ್ರಗಳು ಆರಂಭ ಆಗಿದ್ದು ಸಂಸ್ಕಾರದಿಂದ. ಅದಾದ 5 ವರ್ಷಗಳ ನಂತರ ಈ ಚಿತ್ರ ತೆರೆಗೆ ಬಂದಿದ್ದು. ಕನ್ನಡ ಚಿತ್ರರಸಿಕರು ವ್ಯಾಪಾರಿ ಚಿತ್ರಗಳನ್ನು ಎಷ್ಟು ಬೆಂಬಲಿಸ್ತಾ ಇದ್ರೋ ಅದೇ ರೀತಿಯಲ್ಲಿ ಹೊಸ ಅಲೆಯ ಚಿತ್ರಗಳನ್ನು ಬೆಂಬಲಿಸ್ತಾ ಇದ್ದರು ಅನ್ನೋದಕ್ಕೆ ಈ ಚಿತ್ರಗಳ ಯಶಸ್ಸೇ ಸಾಕ್ಷಿ. ಸಂಸ್ಕಾರ ಚಿತ್ರ 4 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ಅದಾದ ಮೇಲೆ ಬಂದಂಥ 2ನೇ ಹೊಸ ಅಲೆಯ ಚಿತ್ರ ವಂಶವೃಕ್ಷ 50 ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ. ಈ ಚೋಮನ ದುಡಿ ಚಿತ್ರ ಬಿಡುಗಡೆಯಾಗಿದ್ದು ಕೆಂಪೇಗೌಡ ರಸ್ತೆಯ ಒಂದು ವೈಭವೋಪೇತ ಚಿತ್ರಮಂದಿರ ಸಾಗರ್ ಚಿತ್ರಮಂದಿರದಲ್ಲಿ. ಆ ಚಿತ್ರಮಂದಿರದಲ್ಲಿ ಚೋಮನ ದುಡಿ ಚಿತ್ರ ಮ್ಯಾಟ್ನಿ ಹಾಗೂ ಫಸ್ಟ್ ಶೋಗಳಿಗೆ ಹೌಸ್ಫುಲ್ ಆಗ್ತಾ ಇದ್ದದ್ದನ್ನು ಕಣ್ಣಾರೆ ಕಂಡು ನಮಗೆ ತುಂಬ ಸಂತೋಷ ಆಗ್ತಾಯಿತ್ತು. ಇಂಥದ್ದೊಂದು ಅದ್ಭುತವಾದ ಚಿತ್ರ ಪ್ರೇಕ್ಷಕರಿಂದ ಕೂಡ ಒಳ್ಳೆಯ ರೀತಿಯಲ್ಲಿ ಸ್ವೀಕೃತಿ ಆಗ್ತಾ ಇದೆಯಲ್ಲ ಅಂತ.
ನೋಡಿ, ಇದು ಕೂಡ 8 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಸಾಗರ್ ಚಿತ್ರಮಂದಿರದಲ್ಲಿ ಒಂದು ಹೊಸ ಅಲೆಯ ಚಿತ್ರ 8 ವಾರಗಳ ಪ್ರದರ್ಶನವನ್ನು ಕಾಣೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ನೋಡಿ, ಈ ಚಿತ್ರ ಬಿಡುಗಡೆಯಾದಾಗ 1933ರ ಈ ಕಾದಂಬರಿಯನ್ನು ಮತ್ತೊಮ್ಮೆ ಮರುಪ್ರಕಟ ಮಾಡಿ ಆ ಚಿತ್ರದ ಸ್ಟಿಲ್ಗಳನ್ನು ಅದರ ಜೊತೆಯಲ್ಲಿ ಸೇರಿಸಿ ಚಿತ್ರತಂಡದ ಎಲ್ಲ ವಿವರಗಳೊಂದಿಗೆ ಥಿಯೇಟರ್ನಲ್ಲಿ ಸಿನಿಮಾ ಜೊತೆಗೆ ಕೇವಲ 5 ರೂಪಾಯಿಗಳಿಗೆ ಆ ಪುಸ್ತಕಗಳನ್ನು ಮಾರಿದ್ರು. ಅಂದರೆ ಒಂದು ಸಾಹಿತ್ಯ ಕೃತಿ ಸಿನಿಮಾ ಆಗಿದ್ದು, ಆ ಸಿನಿಮಾದ ಜೊತೆಯಲ್ಲಿ ಮತ್ತೆ ಆ ಸಾಹಿತ್ಯವನ್ನು ಪಸರಿಸುವ ಕೆಲಸ ಮಾಡಿದ್ದು, ಅದನ್ನು ಕನ್ನಡಿಗರು ಕೈ ಹಿಡಿದು ನಡೆಸಿದ್ದು, ಇದೆಲ್ಲವೂ ಇತಿಹಾಸ. ಇನ್ನು ಈ ಚಿತ್ರಕ್ಕಾಗಿ ಬಿ ವಿ ಕಾರಂತರು ಅದೆಷ್ಟು ತಮ್ಮ ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ ಅಂದರೆ, ಈ ಚಿತ್ರದ ಛಾಯಾಗ್ರಾಹಕರು ಎಸ್ ರಾಮಚಂದ್ರ ಅವರು. ಈ ಚಿತ್ರದಲ್ಲಿ ಚೋಮ ದುಡಿ ಬಾರಿಸುವ ಎಲ್ಲ ಸನ್ನಿವೇಶಗಳು ಅದ್ಭುತವಾಗಿ ಪ್ರೇಕ್ಷಕರಲ್ಲಿ ಒಂದು ರೀತಿಯಲ್ಲಿ ರೋಮಾಂಚನವನ್ನು ಉಂಟು ಮಾಡುವ ರೀತಿಯಲ್ಲಿ ಮೂಡಿಬಂದಿವೆ. ಅದರಲ್ಲಿ ಆತ ಒಂದು ಹಂತದಲ್ಲಿ ಜೀವನದಿಂದ ವಿಮುಖನಾಗಿ ಮದ್ಯ ಸೇವನೆ ಮಾಡಿ ಕಾಡಿನ ಮಧ್ಯದಲ್ಲಿ ಏಕಾಂಗಿಯಾಗಿ ದುಡಿ ಬಾರಿಸ್ತಾನೆ. ಆ ಒಂದು ದೃಶ್ಯಕ್ಕೆ ಅದ್ಭುತವಾದ ಒಂದು ಲೈಟಿಂಗನ್ನು ಮಾಡಿದ್ದಾರೆ. ಜೊತೆಗೆ ಚೋಮನ ದುಡಿಯ ಆ ಒಂದು ಶಬ್ದ ತಾರಕಕ್ಕೇರುವುದರ ಜೊತೆಯಲ್ಲಿ ಕ್ಯಾಮರಾ 360 ಡಿಗ್ರಿ ಸುತ್ತುವಂಥ ಒಂದು ವಿಶಿಷ್ಟವಾದ ಛಾಯಾಗ್ರಹಣ ತಂತ್ರವನ್ನು ಅಲ್ಲಿ ಬಳಸಿದ್ದಾರೆ. ಇದೆಲ್ಲವೂ ಅವತ್ತಿಗೆ ಕಮರ್ಷಿಯಲ್ ಚಿತ್ರಗಳನ್ನೇ ನೋಡ್ತಾ ಇದ್ದಂಥ ಪ್ರೇಕ್ಷಕರಲ್ಲಿ ಕೂಡ ರೋಮಾಂಚನವನ್ನು ಉಂಟು ಮಾಡಿದಂಥ ಅನುಭವಗಳು. ಆ ರೀತಿಯ ಒಂದು ನಿರೂಪಣೆ ಇದ್ದಿದ್ದರಿಂದಾಗಿಯೇ ಚೋಮನ ದುಡಿ ಚಿತ್ರ ಗೆದ್ದಿದ್ದು. ಇವತ್ತು ನೀವು ಚಿತ್ರವನ್ನು ನೋಡಿದ್ರೆ ಈ ಅಂಶಗಳನ್ನು ಗಮನಿಸಬಹುದು. ಅಂದರೆ ಇಂಥದ್ದೊಂದು ಅದ್ಭುತ ಚಿತ್ರ ಮೂಡಿ ಬರೋದಕ್ಕೆ ಕೇವಲ ಕಾರಂತರು ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಮೊದಲನೇದಾಗಿ ಶಿವರಾಮ ಕಾರಂತರು ಬರೆದಂಥ ಒಂದು ಸಶಕ್ತವಾದ ಕಾದಂಬರಿ, ಅದನ್ನು ಇಟ್ಕೊಂಡು ಬಿ ವಿ ಕಾರಂತರು ಚಿತ್ರ ಮಾಡಿದ್ದು. ಅವರಿಗೆ ಆ ಹೊತ್ತಿಗಾಗಲೇ ವಂಶವೃಕ್ಷ ಚಿತ್ರವನ್ನು ಗಿರೀಶ್ ಕಾರ್ನಾಡರ ಜೊತೆಯಲ್ಲಿ ಸೇರಿ ನಿರ್ದೇಶನ ಮಾಡಿದಂಥ ಅನುಭವ ಇತ್ತು. ಆದರೂ ಸಹ ತಾಂತ್ರಿಕ ವಿಭಾಗದಲ್ಲಿ ಅವರಿಗೆ ಒತ್ತಾಸೆಯಾಗಿ ನಿಂತವರು ಆಗ ತಾನೇ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಬಂದಿದ್ದಂಥ ಛಾಯಾಗ್ರಾಹಕ ಎಸ್ ರಾಮಚಂದ್ರ ಅವರು ಹಾಗೂ ಸಹಾಯಕ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರು. ಇವರೆಲ್ಲರ ಪರಿಶ್ರಮದಿಂದ ಇಂಥದ್ದೊಂದು ಅದ್ಭುತ ಚಿತ್ರ ಮೂಡಿಬರುತ್ತೆ. ಅನೇಕ ಸಂದರ್ಭಗಳಲ್ಲಿ ಈ ಚಿತ್ರದ ಮೇಕಿಂಗ್ ಬಗ್ಗೆ, ಆ ಚಿತ್ರದಲ್ಲಿ ಅಭಿನಯಿಸಿದಂಥ ಕಲಾವಿದರು, ತಂತ್ರಜ್ಞರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳಿದ್ದಾರೆ. ನಮ್ಮ ಟೋಟಲ್ ಕನ್ನಡ ಪುಸ್ತಕ ಮಳಿಗೆಯಿಂದಲೇ ಚೋಮನ ದುಡಿ ಚಿತ್ರದ DVD ಬಿಡುಗಡೆ ಆಗಿದ್ದು, ಆ ಬಿಡುಗಡೆ ಸಮಾರಂಭದಲ್ಲಿ ಗಿರೀಶ್ ಕಾಸರವಳ್ಳಿಯವರು ಈ ಚಿತ್ರದ ನಿರ್ಮಾಣದ ಅನೇಕ ಸ್ವಾರಸ್ಯಕರ ಸಂಗತಿಗಳನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಂಡಿದ್ದರು. ಅದರಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ, ಅವರು ಕಾರಂತರ ಜೊತೆಯಲ್ಲಿ ಚಿತ್ರಕ್ಕೆ ಮುನ್ನ ಲೊಕೇಶನ್ಗಳನ್ನು ನೋಡೋದಕ್ಕೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಕಾರಂತರು ಯಾವುದೋ ಒಂದು ಸಮುದ್ರ ತೀರದಲ್ಲಿ ನಿಲ್ಲಿಸಿ ಸಮುದ್ರದ ಒಳಗೆ ನಡ್ಕೊಂಡು ಹೋಗ್ಬಿಡ್ತಾ ಇದ್ರಂತೆ ಒಂದಷ್ಟು ದೂರ. ಯಾಕೆ ಅಂತ ಕೇಳಿದ್ರೆ, ಈ ಸಮುದ್ರದ ಅಗಾಧತೆಯನ್ನು ನೋಡಿದಾಗ ನಾವೆಷ್ಟು ಚಿಕ್ಕವರು, ನಾವು ಸಾಧನೆ ಮಾಡಬೇಕಾಗಿರೋದು ಎಷ್ಟಿದೆ ಅಂತ ನಮಗೆ ಅರಿವಾಗುತ್ತೆ. ಏನೋ ಒಂದು ಶಕ್ತಿ ನಮ್ಮಲ್ಲಿ ಮೈಗೂಡತ್ತೆ ಅಂತ ಹೇಳ್ತಾ ಇದ್ರಂತೆ. ಜೊತೆಗೆ ಕಾಸರವಳ್ಳಿಯವರು ಕಾರಂತರ ಜೊತೆ ಒಂದು ಮನೆಗೆ ಹೋದಾಗ ಅಲ್ಲಿ ಒಬ್ಬ ಹೆಂಗಸು ಕೊಟ್ಟಿಗೆ ಬಾಚ್ತಾ ಇದ್ರಂತೆ. ಅಂದರೆ ಕರಾವಳಿಯಲ್ಲಿ, ಮಲೆನಾಡು ಕಡೆಯಲ್ಲಿ, ಹಳ್ಳಿಗಳ ಕಡೆಯಲ್ಲಿ ಈ ದನದ ಕೊಟ್ಟಿಗೆ ಪ್ರತ್ಯೇಕವಾಗಿರುತ್ತೆ. ಅಲ್ಲಿನ ಕೆಲಸಗಳನ್ನು ಹೆಂಗಸರೇ ಹೆಚ್ಚಾಗಿ ಮಾಡೋದು, ಈ ಸಗಣಿ ಬಾಚೋದು, ಇಂಥ ಕೆಲಸಗಳನ್ನೆಲ್ಲ ಮಾಡಬೇಕಾಗುತ್ತೆ. ಅಲ್ಲಿದ್ದ ವ್ಯಕ್ತಿಯನ್ನು ನೋಡಿ ಗಿರೀಶ್ ಕಾಸರವಳ್ಳಿ ಅವರಿಗೆ ಆಶ್ಚರ್ಯ ಆಯ್ತಂತೆ. ಯಾಕೆಂದರೆ ಆಕೆ ಬೇರೆ ಯಾರೂ ಅಲ್ಲ, ಚಿತ್ರದ ನಾಯಕಿ ಪದ್ಮಾ ಕುಮಟಾ ಅವರು. ಕಾರಂತರನ್ನು ಈ ಬಗ್ಗೆ ಕೇಳಿದಾಗ ಆಕೆಯ ಪಾತ್ರ ಚಿತ್ರದಲ್ಲಿ ಸಹಜವಾಗಿ ಮೂಡಿ ಬರಬೇಕು, ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ವರ್ಕ್ಶಾಪ್ ಇದು, ಆಕೆ ಆ ಕೆಲಸಗಳನ್ನು ಮಾಡಲಿ ಅಂತ ಇಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿದ್ರಂತೆ. ಇದು ಒಂದು ಚಿತ್ರ ಸಶಕ್ತವಾಗಿ ಮೂಡಿ ಬರಬೇಕು ಅಂತ ಅವತ್ತು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದರು, ವ್ಯಾಪಾರಿ ದೃಷ್ಟಿಯನ್ನು ಬದಿಗಿಟ್ಟು ಚಿತ್ರದ ಶ್ರೇಷ್ಠತೆಗಾಗಿ ಎಷ್ಟು ದುಡಿತಾ ಇದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ. ಅಂಥದ್ದೊಂದು ಮಹೋನ್ನತ ಚಿತ್ರ 50 ವರ್ಷಗಳನ್ನು ಪೂರೈಸಿರುವಾಗ ಕನ್ನಡಿಗರ ಹೆಮ್ಮೆಯ ಈ ಚಿತ್ರದ ಬಗ್ಗೆ ನನಗೆ ತಿಳಿದಂಥ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.